ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಂಪನಿ ಅಕೌಂಟ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ 5 ಅಂಕದ ಪ್ರಮುಖ ಪ್ರಶ್ನೆ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇಲೆ ಜನರಲ್ ಎಂಟ್ರಿ ಕೇಳಿದಾಗ ಯಾವ ರೀತಿ ಪ್ರಶ್ನೆ ಇರುತ್ತೆ, ಏನೆಲ್ಲ ಫಾರ್ಮೆಟ್ ಇರುತ್ತೆ, ಯಾವ ರೀತಿ ಆನ್ಸರ್ ಸಾಲ್ವ್ ಮಾಡೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಗಳಿಸಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಂದು ಉದಾಹರಣೆ ತಗೊಂಡಿದ್ದೀನಿ. ವಿಚಿತ್ರ ಕಂಪನಿ ಲಿಮಿಟೆಡ್ ಡಿಸೈಡೆಡ್ ಟು ಗೋ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಕ್ವಶನ್ ಅಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅನ್ನೋ ಶಬ್ದ ಬಂದಿರುತ್ತೆ. ಕ್ವಶನ್ ಪೇಪರ್ ಅಲ್ಲಿ ಇದೇ ಕ್ವಶನ್ ಅಂತ ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಸ್ ಪರ್ ಕೋರ್ಟ್ ಆರ್ಡರ್ ದ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್. ಸೊ ರೀಕನ್ಸ್ಟ್ರಕ್ಷನ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಬರುವಂತ ಅಡ್ಜಸ್ಟ್ಮೆಂಟ್ ಈಕ್ವಿಟಿ ಶೇರ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ಸ್ ಇರುತ್ತೆ, ಮತ್ತೆ ಅಸೆಟ್ಸ್ ಲಾಸ್ ಬ್ಯಾಲೆನ್ಸಸ್ ಇರುತ್ತೆ. ಸೊ ಈ 3 ಅಡ್ಜಸ್ಟ್ಮೆಂಟ್ ನಮ್ಗೆ ಕೊಟ್ಟಿರ್ತಾರೆ. ಈಕ್ವಿಟಿ ಶೇರ್ ಬಂದಾಗ ಯಾವ ಜರ್ನಲ್ ಎಂಟ್ರಿ ಹಾಕ್ತಿವಿ, ಅದಕ್ಕೆ ಹೇಗೆ ಅಮೌಂಟ್ ಹಚ್ತೀವಿ, ಪ್ರಿಫರೆನ್ಸ್ ಶೇರ್ ಬಂದಾಗ ಜರ್ನಲ್ ಎಂಟ್ರಿ ಯಾವ್ದು ಹಾಕ್ತಿವಿ, ಅದಕ್ಕೆ ಹೇಗೆ ಅಮೌಂಟ್ ಹಚ್ತೀವಿ, ಮತ್ತೆ ಕ್ಲೋಸಿಂಗ್ ಎಂಟ್ರಿ ಯಾವ ರೀತಿ, ಕೊನೆ ಎಂಟ್ರಿ ಯಾವ ರೀತಿ ಹಾಕ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಜರ್ನಲ್ ಎಂಟ್ರಿ ಪ್ರಶ್ನೆ ಕೇಳಿದಾಗ ಹೆಡ್ಡಿಂಗ್ ಹಾಕ್ತಿವಿ ಜರ್ನಲ್ ಎಂಟ್ರಿ, ಸಬ್ ಹೆಡ್ಡಿಂಗ್ ಹಾಕ್ತಿವಿ ಇನ್ ದ ಬುಕ್ಸ್ ಆಫ್. ಸೊ ಕ್ವಶನ್ ಅಲ್ಲಿ ಬಂದಂತ ಕಂಪನಿ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡ್ತೀವಿ. ಬಂದಿರುವಂತ ಕಂಪನಿ ಹೆಸರು ವಿಚಿತ್ರ ಕಂಪನಿ ಲಿಮಿಟೆಡ್. ಜರ್ನಲ್ ಎಂಟ್ರಿಗೆ 5 ಕಾಲಮ್ ನ ಪ್ರಿಪೇರ್ ಮಾಡ್ಕೋತೀವಿ. ಸೊ ಡೇಟ್ ಕಾಲಮ್, ಪರ್ಟಿಕ್ಯುಲರ್ ಕಾಲಮ್, ಲೆಡ್ಜರ್ ಫೋಲಿಯೋ LF, ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್. ಸೊ 5 ಕಾಲಮ್ಸ್ ಬೇಕು ಜರ್ನಲ್ ಎಂಟ್ರಿ ಪ್ರಿಪರೇಷನ್ ಗೆ. ಡೇಟ್ ಕಾಲಮ್, ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ LF, ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಇದರಲ್ಲಿ ಜರ್ನಲ್ ಎಂಟ್ರಿ ಹಾಕ್ಬೇಕಂದ್ರೆ ಕ್ವಶನ್ ಅಲ್ಲಿ ಮೊದಲನೇ ಎಂಟ್ರಿ ಯಾವ್ದು ಬಂದಿದೆ, ಈಕ್ವಿಟಿ ಶೇರ್ ಇದನ್ನ ಪ್ರಿಫರೆನ್ಸ್ ಶೇರ್ ಇದನ್ನ ಚೆಕ್ ಮಾಡ್ತೀವಿ. ಸೊ ಕ್ವಶನ್ ಅಲ್ಲಿ ಮೊದಲ ಎಂಟ್ರಿ ಈಕ್ವಿಟಿ ಶೇರ್ ಮೇಲಿದೆ. ಸೊ ಈಕ್ವಿಟಿ ಶೇರ್ ಜರ್ನಲ್ ಎಂಟ್ರಿ ಏನಿರುತ್ತೆ ಫಾರ್ಮ್ಯಾಟ್ ಅದನ್ನ ನೋಡೋಣ. ಸೊ ಫಸ್ಟ್ ಎಂಟ್ರಿ ಈಕ್ವಿಟಿ ಶೇರ್ ಮೇಲಿದೆ. ಓಲ್ಡ್ ಈಕ್ವಿಟಿ ಶೇರ್ ಅಕೌಂಟ್ ಡೆಬಿಟ್ ಟು ನ್ಯೂ ಈಕ್ವಿಟಿ ಶೇರ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್. ಸೊ ಇದು ಫಾರ್ಮ್ಯಾಟ್. ಈಕ್ವಿಟಿ ಶೇರ್ ಅಂತ ಶಬ್ದ ನಿಮ್ಗೆ ಸಿಕ್ಕರೆ ಕ್ವಶನ್ ಅಲ್ಲಿ ಓಲ್ಡ್ ಈಕ್ವಿಟಿ ಶೇರ್ ಅಕೌಂಟ್ ಡೆಬಿಟ್ ಟು ನ್ಯೂ ಈಕ್ವಿಟಿ ಶೇರ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಂತ ಜರ್ನಲ್ ಎಂಟ್ರಿ ಬರೀಬೇಕು. ಅಮೌಂಟ್ ಹಚ್ಚು ಮೆಥಡ್ ಹೇಗೆ? ಸೊ ಕ್ವಶನ್ ಅಲ್ಲಿ ಶೇರ್ಸ್ ನಂಬರ್ ಕೊಟ್ಟಿರ್ತಾರೆ. ಇದರಲ್ಲಿರುವಂತಹ ಶೇರ್ಸ್ ನಂಬರ್ ಏನಿದೆ 15,000 ಈಕ್ವಿಟಿ ಶೇರ್ಸ್ ಇದೆ. ಫಸ್ಟ್ ಮೊದಲು ಒಂದು ರೇಟ್ ಕೊಟ್ಟಿರ್ತಾರೆ, ₹10 ಇದೆ. ಇದನ್ನ ಓಲ್ಡ್ ಅಮೌಂಟ್ ಅಂತ ಕರಿತೀವಿ. 15,000 ಈಕ್ವಿಟಿ ಶೇರ್ಸ್ ಇಂಟು 10 ಮಾಡಿ 1,50,000 ನ ಓಲ್ಡ್ ಈಕ್ವಿಟಿ ಶೇರ್ಗೆ ಅಮೌಂಟ್ ಹಚ್ತೀವಿ. ಸೊ ಓಲ್ಡ್ ಈಕ್ವಿಟಿ ಶೇರ್ ಅಮೌಂಟ್ ಡೆಬಿಟ್ ನಲ್ಲಿ 1,50,000 ಹೇಗ್ ಬಂತಂದ್ರೆ 15,000 ಇಂಟು 100 ಮಾಡಿದಾಗ ಬಂದಿದೆ. ಇನ್ನು ನೆಕ್ಸ್ಟ್ ಇದರಲ್ಲಿರುವಂತ ಇನ್ನೊಂದು ರೇಟ್ ಇರುತ್ತೆ, ಅದನ್ನು ನೋಡ್ತೀವಿ. ₹7 ಇದೆ. 15,000 ಈಕ್ವಿಟಿ ಶೇರ್ಸ್ ಗೆ 7 rupees ನ ಇಂಟು ಮಾಡ್ತೀವಿ. ಸೊ 15,000 ಗೆ 7 rupees ನ ಮಲ್ಟಿಪ್ಲೈ ಮಾಡಿದಾಗ 15,000 ಶೇರ್ಸ್ ಇಂಟು 7 1,05,000 ಬರುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತ ಶಬ್ದ ಏನಿದೆ ಬಾಯ್ ಅಂತ ಇದೆ. ಸೊ ಬಾಯ್ ಅನ್ನೋ ಶಬ್ದ ಕೊಟ್ರೆ ಕ್ವಶನ್ ಅಲ್ಲಿ ನಾವು ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಮುಂದೆ ತಗೋತೀವಿ. ಕ್ವಶನ್ ಅಲ್ಲಿ ಬಾಯ್ ಶಬ್ದ ಇಲ್ದೇನೆ ಟು ಅಥವಾ ಆಫ್ ಅಂತ ಕೊಟ್ರೆ ಅದನ್ನ ನ್ಯೂ ಈಕ್ವಿಟಿ ಶೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ 7 rupees ಗೆ ಬಾಯ್ ಅನ್ನೋ ಶಬ್ದ ಬಂದಿದೆ ಅಂದ್ರೆ ಅವ್ರು ಕೊಟ್ಟಿರೋದೇ ಕ್ಯಾಪಿಟಲ್ ರಿಡಕ್ಷನ್ ಡೀಟೇಲ್ಸ್ ನಮ್ಗೆ 1,05,000. ಈಗ 1,50,000 ಅಲ್ಲಿ 1,05,000 ಮೈನಸ್ ಮಾಡಿದಾಗ 45,000 ಆನ್ಸರ್ ನ್ಯೂ ಈಕ್ವಿಟಿ ಶೇರ್ ಆಗುತ್ತೆ. ಒಂದ್ ವೇಳೆ ಕ್ವಶನ್ ಅಲ್ಲಿ ಏನಾದ್ರು ಬಾಯ್ ಶಬ್ದ ಇದ್ದಿದ್ದಿಲ್ಲ ಅಂದ್ರೆ ಈ 1,05,000 ನ ನ್ಯೂ ಈಕ್ವಿಟಿ ಶೇರ್ ಗೆ ಹಚ್ಚಬೇಕು. 1,50,000 ಅಲ್ಲಿ 1,05,000 ಮೈನಸ್ ಮಾಡಿ 45 ನ ಕ್ಯಾಪಿಟಲ್ ರಿಡಕ್ಷನ್ ಗೆ ಹಚ್ಚಬೇಕು. ಇನ್ನು ಸೆಕೆಂಡ್ ಶೇರ್ಸ್ ಹೆಸರು ಪ್ರಿಫರೆನ್ಸ್ ಶೇರ್. ಸೊ ಕ್ವಶನ್ ಅಲ್ಲಿ ಪ್ರಿಫರೆನ್ಸ್ ಶೇರ್ ಕೂಡ ಬಂದಿದೆ. ಇದರ ಜರ್ನಲ್ ಎಂಟ್ರಿ ಸೇಮ್ ಇರುತ್ತೆ. ಈಕ್ವಿಟಿ ಶೇರ್ ತೆಗೆದು ಅದನ್ನ ಪ್ರಿಫರೆನ್ಸ್ ಶೇರ್ ಅಂತ ಬರಿತೀವಿ. ಓಲ್ಡ್ ಈಕ್ವಿಟಿ ಶೇರ್ ಇದ್ದನ್ನ ತೆಗೆದು ಇಲ್ಲಿ ಓಲ್ಡ್ ಪ್ರಿಫರೆನ್ಸ್ ಶೇರ್ ಅಂತ ಬರಿತೀವಿ. ಓಲ್ಡ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೆಬಿಟ್ ಟು ನ್ಯೂ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಟು ಕ್ಯಾಪಿಟಲ್ ರಿಡಕ್ಷನ್. ಇದಕ್ಕೆ ಅಮೌಂಟ್ ಹಚ್ಚುವಂತ ಮೆಥಡ್. ಮೊದಲಿಗೆ ಪ್ರಿಫರೆನ್ಸ್ ಶೇರ್ ನಂಬರ್ ಮತ್ತು ಫಸ್ಟ್ ರೇಟ್ ಎಷ್ಟಿದೆ ನೋಡ್ಕೋಬೇಕು. 30,000 ಪ್ರಿಫರೆನ್ಸ್ ಶೇರ್ಸ್ ಇದೆ. ಮೊದಲು ಕೊಟ್ಟಂತ ರೇಟು ₹100 ಇದೆ. ಸೊ 30,000 ಇಂಟು 100 ಮಾಡಿದ್ರೆ ಓಲ್ಡ್ ಅಮೌಂಟ್ ಸಿಕ್ಕಂತೆ. ಸೊ 30,000 ಇಂಟು 100 30 lakh rupees. ಈ 30 lakh rupees ಏನಿದೆ ಇದು ಓಲ್ಡ್ ಪ್ರಿಫರೆನ್ಸ್ ಶೇರಿನ ಅಮೌಂಟ್ ಆಗುತ್ತೆ 30 lakh rupees. ಇನ್ನು ನೆಕ್ಸ್ಟ್ ಪ್ರಶ್ನೆಯಲ್ಲಿ ಸೆಕೆಂಡ್ ರೇಟ್ ಏನಿದೆ ₹80 ಇದೆ. ಆದ್ರೆ ಇದಕ್ಕೆ ಬಾಯ್ ಶಬ್ದ ಬಂದಿಲ್ಲ ಅಂದ್ರೆ ಅವ್ರು ಕೊಟ್ಟಿದ್ದು ಕ್ಯಾಪಿಟಲ್ ರಿಡಕ್ಷನ್ ಅಲ್ಲ, ನ್ಯೂ ಪ್ರಿಫರೆನ್ಸ್ ಶೇರಿನ ಅಮೌಂಟ್.
ಸೊ 30,000 ಇಂಟು 80 rupees ಮಾಡ್ತೀವಿ. 30,000 shares ಇಂಟು ಸೆಕೆಂಡ್ ರೇಟ್. ಕ್ವಶನ್ ಅಲ್ಲಿ 2 ರೇಟ್ ಇರುತ್ತೆ. ಒಂದನೇದ್ದು ಫೇಸ್ ವ್ಯಾಲ್ಯೂ, ಸೆಕೆಂಡು ರೆಡ್ಯೂಸ್ ಆದ ನಂತರದ ವ್ಯಾಲ್ಯೂ. ರೆಡ್ಯೂಸ್ ಆದ ನಂತರ 80 rupees ಇದೆ, 24 lakh rupees ಆಗುತ್ತೆ. ಸೊ ಇದನ್ನ ಜನರಲ್ ಎಂಟ್ರಿಯಲ್ಲಿ ಅಲ್ಲಿ ಬಾಯ್ ಶಬ್ದ ಬಂದಿಲ್ಲ, ಆದ್ರಿಂದ ನಾವು ಇದನ್ನ ನ್ಯೂ ಪ್ರಿಫರೆನ್ಸ್ ಶೇರ್ ಎದುರುಗಡೆ ತಗೋತೀವಿ. ಒಂದ್ ವೇಳೆ ಕ್ವಶನ್ ಅಲ್ಲಿ ಏನಾದ್ರೂ ಬಾಯ್ ಶಬ್ದ 80 rupees ಇದ್ರೆ ಅದನ್ನ ನಾವು ಕ್ಯಾಪಿಟಲ್ ರಿಡಕ್ಷನ್ ಗೆ ಬರೀತಿದ್ವಿ 24 lakh ನ. ಈಗ 30 lakh ನಲ್ಲಿ 24 lakh ನ ಮೈನಸ್ ಮಾಡಿದ್ರೆ 6 lakh rupees ಕ್ಯಾಪಿಟಲ್ ರಿಡಕ್ಷನ್ ಆಗುತ್ತೆ. ಇನ್ನು ಥರ್ಡ್ ಎಂಟ್ರಿ, ಈ ಎರಡು ಕ್ಯಾಪಿಟಲ್ ರಿಡಕ್ಷನ್ ಬಂದ ಅಮೌಂಟ್ ಟೋಟಲ್ ಮಾಡಿ ಅದನ್ನ ಡೆಬಿಟ್ ಬರಿತೀವಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್. ಸೊ ಡೆಬಿಟ್ ನಲ್ಲಿ ಬರಬೇಕಾದಂತ ಅಮೌಂಟ್ ಒಂದು 1,05,000 rupees ಇಕ್ವಿಟಿ ಶೇರ್ ಕ್ಯಾಪಿಟಲ್ ರಿಡಕ್ಷನ್ ಇದೆ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಎದುರುಗಡೆ ಏನಿರುತ್ತೆ ಅವನ್ನ ನಾವು ಟೋಟಲ್ ಮಾಡ್ಕೋತೀವಿ. ಒಂದು 1,05,000 ಇದೆ, ಒಂದು 6 lakh ಇದೆ. ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ 7,05,000 rupees. ಎರಡೂನು ಆಡ್ ಮಾಡಿದಾಗ ಈಗ ಏನ್ ಮಾಡ್ತೀವಿ, ಕ್ವಶನ್ ಅಲ್ಲಿ ಇರುವಂತಹ ಥರ್ಡ್ ಎಂಟ್ರಿ ಅಂದ್ರೆ ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ ಬಿಟ್ಟು ಏನ್ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ ಅವನ್ನೆಲ್ಲವನ್ನ ಕೊನೆ ಎಂಟ್ರಿ ಥರ್ಡ್ ಎಂಟ್ರಿಯಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಎದ್ರ ಅಮೌಂಟ್ ಬಂದಿದೆ, ದ ರಿಡಕ್ಷನ್ ಅಮೌಂಟ್ ಈಸ್ ಯುಟಿಲೈಸ್ಡ್ ಟು ರೈಟ್ ಆಫ್ ಲಾಸ್ ಬ್ಯಾಲೆನ್ಸ್ 6 lakh, ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 6 lakh, ಗುಡ್ ವಿಲ್ ಗೆ 50,000, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಗೆ 30,000, ಪೇಟೆಂಟ್ಸ್ ಗೆ 10,000. ಸೊ ಇದಕ್ಕೆ ಪೇಮೆಂಟ್ 4 ಐಟಮ್ ಬಂದಿದೆ. ಎಷ್ಟು ಐಟಮ್ ಬಂದಿದೆ, ಏನೇನ್ ಅಮೌಂಟ್ ಬಂದಿದೆ ನೋಡ್ಕೋಬೇಕು, ಅವುಗಳನ್ನ ಬರಿತಾ ಹೋಗ್ಬೇಕು. ಸೊ ಬಂದಿರುವಂತ ಶಬ್ದ ಏನೇನಿದೆ, ಒಂದನೇದ್ದು ಲಾಸ್ ಬ್ಯಾಲೆನ್ಸ್ ಅಂತ ಬಂದಿದೆ, ಅದನ್ನ ನಾವು P&L ಅಕೌಂಟ್ ಅಂತ ಬರಿತೀವಿ. ಎರಡನೇದ್ದು ಗುಡ್ ವಿಲ್ ಅಂತ ಬಂದಿದೆ. ಮೂರನೇದ್ದು ಪೇಟೆಂಟ್ಸ್ ಇದೆ. ಇನ್ನೊಂದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇವುಗಳ ಅಮೌಂಟ್ ನ ಹಚ್ತಾ ಹೋಗ್ತೀವಿ. ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ 6 ಲಕ್ಷ ಅಮೌಂಟ್ ಇದೆ. ಗುಡ್ ವಿಲ್ 50,000 ಇದೆ. 6 lakh rupees ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಅಲ್ಲಿ ಬರೀತಾ ಹೋಗ್ತೀವಿ. ಗುಡ್ ವಿಲ್ 50,000 rupees ಇದೆ. ಪೇಟೆಂಟ್ಸ್ 10,000 rupees ಇದೆ. ಮತ್ತು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 30,000 rupees ಇದೆ. ಈಗ ಟೋಟಲ್ ಟ್ಯಾಲಿ ಆಗತ್ತಾ ಚೆಕ್ ಮಾಡಬೇಕು. ಆಗಿಲ್ಲ ಅಂದ್ರೆ ಉಳಿದ ಅಮೌಂಟ್ ಗೆ ಕ್ರೆಡಿಟ್ ನಲ್ಲಿ ಆನ್ಸರ್ ಬಂದ್ರೆ ಕ್ಯಾಪಿಟಲ್ ರಿಸರ್ವ್, ಡೆಬಿಟ್ ನಲ್ಲಿ ಬ್ಯಾಲೆನ್ಸ್ ಹೆಚ್ಚಿಗೆ ಬಂದ್ರೆ ಅದು ಜನರಲ್ ರಿಸರ್ವ್ ಆಗುತ್ತೆ. ಸೊ ಟೋಟಲ್ ಕ್ರೆಡಿಟ್ ಮಾಡಿದಾಗ 6 lakh rupees ಪ್ಲಸ್ 50,000 rupees ಪ್ಲಸ್ 10,000 rupees ಪ್ಲಸ್ 30,000 rupees. ಸೊ 6,90,000 ಇದೆ, ಇದು 7,05,000 ಇದೆ. 200 rupees ಕ್ರೆಡಿಟ್ ನಲ್ಲಿ 15,000 ಕಡಿಮೆ ಇದೆ. ಸೊ 15,000 rupees ನ ಬರೆದು ಇದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಬರಿತೀವಿ. ಒಂದ್ ವೇಳೆ ಈ ಕ್ರೆಡಿಟ್ ನಾವು ಟೋಟಲ್ ಮಾಡಿದಾಗ ಇದ್ರ ಅಮೌಂಟ್ 7,20,000 ಇತ್ತಂದ್ರೆ, ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ಇಲ್ಲಿ 15,000 ಬರೆದು ಡೆಬಿಟ್ ನಲ್ಲಿ ಜನರಲ್ ರಿಸರ್ವ್ ಬರಿತೀವಿ. ಈ ರೀತಿ ಡೆಬಿಟ್ ಕ್ರೆಡಿಟ್ ನ ಟ್ಯಾಲಿ ಮಾಡ್ತೀವಿ. ಸೊ ನ್ಯಾರೇಷನ್ ಬರಿಬೇಕಂದ್ರೆ ಬೀಯಿಂಗ್ ಇಕ್ವಿಟಿ ಶೇರ್ ಯೂಸ್ಡ್ ಫಾರ್ ಕ್ಯಾಪಿಟಲ್ ರಿಡಕ್ಷನ್, being equity share used for capital reduction, being preference share used for capital reduction, being capital reduction adjusted to P&L account and assets. ಇದಿಷ್ಟು ನ್ಯಾರೇಷನ್ ಬರಿತೀವಿ. ಈ ರೀತಿಯಾಗಿ ಈ 3 ಎಂಟ್ರಿ ಹಾಕೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಗಳಿಸಬಹುದು. ಇದೇ ಫಾರ್ಮೆಟ್ ಮೇಲೆ ಪ್ರಶ್ನೆ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.